ಸ್ವಯಂಭುವೇನ ಮನಿನ ಸ್ವಯಂಭುವ ಮನು ತಪಸ್ಸು ಮಾಡ್ತಾ ಕೂತಿದ್ದಾಗ ಆತನನ್ನು ತಿಂದು ಹಾಕಬೇಕು ಅಂತ ಬಂದರು ಕೆಲವರು ದೈತ್ಯರು. ಅವರನ್ನೆಲ್ಲ ಇವನು ಹೊಡೆದಟ್ಟಿದ. ಸ್ವಯಂಭುವೇನ ಮನುನ ಸಂಸಾರ ಕ್ಲೇಶ ಹರಣಾತ್, ಸಂಸಾರದ ಕ್ಲೇಶವನ್ನು ಪರಿಹಾರ ಮಾಡುವವನಾದ್ರಿಂದ ಇವನು ಹರಿ ಅಂತ ತಿಳ್ಕೊಂಡ ಸ್ವಯಂಭುವ ಮನು. ಕೇವಲ ನನ್ನ ಮೊಮ್ಮಗ ಅಲ್ಲ, ಸಂಸಾರ ಪರಿಹಾರ ತಾಪ ಪರಿಹಾರಕನಾದ ಭಗವಂತನೇ ಇಲ್ಲಿ ಹುಟ್ಟಿದ್ದಾನೆ ಅಂತ ತಿಳ್ಕೊಂಡು ಮುಂದೆ ಈಶಾವಾಸ್ಯಂ ಇತ್ಯಾದಿ ಮಂತ್ರಗಳಿಂದ ಆತನನ್ನು ವರ್ಣನೆ ಮಾಡಿದ ಅಂತ ಅದರ ತಾತ್ಪರ್ಯ. ಕ್ರಿಯಾಭಿಮಾನಿ ಯಜ್ಞನಾಮ ಇಂದ್ರಸೂನು. ಅಲ್ಲಿ ಶ್ಲೋಕದಲ್ಲಿ ಸುಯಶಾಹ ಅಂತಿದೆ. ಸುಯಶಾಹ ಅಂದ್ರೆ ಏನು ಅದು ನಮ್ಗೆ ಸಂಶಯ ಬರ್ತದೆ. ಸು ಪೂಜ್ಯಂ ಯಶಃ ಯಶಸಃ ಸುಯಶಾಹ. ಭಗವಂತ ಅವನಿಗೆ ಸುಯಶಾಹ ಅಂತ ವಿಶೇಷಣ ಇದೆ. ಬಹಳ ಶ್ರೇಷ್ಠವಾದಂಥ ಯಶಸ್ಸು ಉಳ್ಳವನು. ಜಗತ್ತಿನಲ್ಲಿ ಎಲ್ಲರ ಯಶಸ್ಸಿಗಿಂತ ಅತಿ ದೊಡ್ಡ ಯಶಸ್ಸು ಅಂದರೆ ಆ ಭಗವಂತಂದೇ ಯಶಸ್ಸು. ತಸ್ಯ ನಾಮ ಮಹದ್ಯಶಃ ಅಂತ ಮಹಾನಾರಾಯಣ ಉಪನಿಷತ್ತು ಅವನು ವರ್ಣನೆ ಮಾಡಿದೆ. ಅದು ನೆನಪಿಗೆ ಬಂತು, ಅದನ್ನು ಹೇಳ್ತಾ ಇದ್ದೇನೆ. ಸ್ವಾರ್ಪಣ ಬುದ್ಧಿಯ ಕ್ರಿಯಮಾಣ ಶೋಭನೋ ಯಜ್ಞ ಯಸ್ಯ ಸಹ ಸ್ವಯಜ್ಞ. ಇವನು ಬರೇ ಯಜ್ಞ ಅಲ್ಲ, ಸ್ವಯಜ್ಞ. ಯಾಕೆ ಸ್ವಯಜ್ಞ ಅಂತ ಭಾಗವತ ಹೇಳಿದೆ ಅಂದರೆ, ಇದು ಭಗವಂತನಿಗೆ ಅರ್ಪಿತ ಆಗಲಿ ಅಂತ ನಾವು ತಿಳಿದು ಮಾಡಿದಂತಹ ಶ್ರೇಷ್ಠವಾದ ಯಜ್ಞ ಏನಿದೆ ಅದೆಲ್ಲವೂ ಕೂಡ ಸ್ವಯಜ್ಞ ಅಂತ ಕರೆಸ್ಕೋತದೆ. ಹೀಗೆ ಶೋಭನಃ ಯಜ್ಞ ಯಸ್ಮಾತ್ ಸಹ, ಯಾವ ಭಗವಂತನ ಕೃಪೆಯಿಂದ, ಯಾವ ಭಗವಂತನಲ್ಲಿ ಅರ್ಪಿತವಾದ್ದರಿಂದ ಯಜ್ಞವೆಲ್ಲವೂ ಸ್ವಯಜ್ಞ ಆಗ್ತದ. ಒಟ್ಟಾರೆ ನಮ್ಮ ಜೀವನ ಯಜ್ಞವೇ ಸ್ವಯಜ್ಞ ಆಗ್ತದ, ಶ್ರೇಷ್ಠವಾಗ್ತದ. ಆ ಕಾರಣದಿಂದ ಅವನು ಸ್ವಯಜ್ಞ. ಯಸ್ಮಾತ್ ಅಥವಾ ಯಸ್ಮಿನ್ ಅಂತ ಈಗ ಬಹುವ್ರೀಹಿ ಸಮಾಸ ಮಾಡಬೇಕು. ಅಥವಾ ಇನ್ನೂ ಒಂದು ಮಾಡ್ಬೋದು, ಕ್ರಿಯೆಗೆ ಅಭಿಮಾನಿಯಾದಂಥ, ನಮ್ಮ ಯಜ್ಞ ಕ್ರಿಯೆಗೆ ಅಭಿಮಾನಿಯಾದಂಥ ಇಂದ್ರಶೂನು ಏನಿದ್ದಾನಲ್ಲ, ಇಂದ್ರನ ಮಗ, ಅವನು ಶ್ರೇಷ್ಠನಾಗಿರುವುದು ಯಾರ ಕಾರಣದಿಂದ? ಅವನಿಗ ಯಜ್ಞಾಭಿಮಾನಿ ಪದವಿ ಬಂದದ್ದಾದ್ರಿಂದ ಇವನಿಂದ ಬಂದದ್ದು. ಆದ್ದರಿಂದ ಅವನು ಯಜ್ಞ ಅಂತ ಇನ್ನೊಂದು ತಾತ್ಪರ್ಯ. ಹಿಂದೆ ಯಾವುದೋ ಒಂದು ಪ್ರವಚನದಲ್ಲಿ ಹೇಳಿದ್ದೆ, ಕೇವಲ ಇಂದ್ರನ ಮಗ ಜಯಂತ ಯಜ್ಞಾಭಿಮಾನಿ ಅಲ್ಲ, ಯಜ್ಞಾಭಿಮಾನಿ ದೇವತೆಗಳ ಒಂದು ದೊಡ್ಡ ಪಡೆನೇ ಇದೆ. ಭಾಗವತ ತಾತ್ಪರ್ಯದಲ್ಲಿ ಅದು ಮುಂದೆ 6ನೇ ಸ್ಕಂದದಲ್ಲಿ ಒಂದು ಕಡೆ ಬರೋದಿದೆ. ಇಂದ್ರಿಯಾಭಿಮಾನಿ ದೇವತೆಗಳಿಗಿಂತ ಯಜ್ಞಾಭಿಮಾನಿ ದೇವತೆಗಳು ಮತ್ತು ಕೆಳಗಿನವರು. ಯಜ್ಞಾಭಿಮಾನಿನೋ ದೇವಾನ್ ಸ್ಮರಂತಿ ಇಂದ್ರಿಯಮಾನಿನಾಂ ವಶಗಾಂತಾನ್ ಮನೋಮಾನಿ ಸುರೇಂದ್ರಸ್ಯ ವಶಂ ನಯೇತ್. ಈ ಪುಷ್ಕರ ಅಂತಿದ್ದಾನಲ್ಲ, ಹೆಚ್ಚು ಕಡಿಮೆ ಅಲ್ಲಿವರೆಗೆ ಇಟ್ಕೊಳ್ಬೇಕು ಅಂತ ನನ್ನ ಆಲೋಚನೆ. ಪುಷ್ಕರನೂ ಕೂಡ ಕರ್ಮಾಭಿಮಾನಿ. ಕರ್ಮ ಅಂದ್ರೆ ಯಜ್ಞ ಅಂದ್ರೆ ಒಂದೇ, ಇಲ್ಲಿ ಕ್ರಿಯಾಭಿಮಾನ ಅಂತಂತಾನೆ ಬಂದಿದೆ. ಪುಷ್ಕರನವರೆಗೆ ಎಲ್ಲಾ ದೇವತೆಗಳು ಕೂಡ ಯಜ್ಞರೇ ಅವರು. ಅವರಿಗಿಂತ ಇಂದ್ರಿಯಾಭಿಮಾನಿ ದೇವತೆಗಳು ದೊಡ್ಡವರು. ಇಂದ್ರಿಯಾಭಿಮಾನಿ ದೇವತೆಗಳಲ್ಲಿ ಕೈಯ ಅಭಿಮಾನಿಯಾದ ಮತ್ತು ಸ್ಥೂಲ ಮನಸ್ಸಿನ ದೇವತೆಯಾದ ಇಂದ್ರ ದೊಡ್ಡವನು. ಅವರಿಗಿಂತ ಸೂಕ್ಷ್ಮ ಮನಸ್ಸಿನ ದೇವತೆಗಳಾದಂತಹ ಗರುಡಶೇಷರುದ್ರರು ದೊಡ್ಡವರು ಅಂತ ಅಲ್ಲಿ ಭಾಗವತ ತಾತ್ಪರ್ಯದಲ್ಲಿ ಮುಂದೆ ಒಂದು ಕಡೆ ಬಂದಿದೆ. ಬರೀ ಜಯಂತ ಅಲ್ಲ, ಆ ಉಳಿದವರೆಲ್ಲರೂ ಕೂಡ ಯಜ್ಞದ ಅಭಿಮಾನಿಗಳಾದ ಅನೇಕ ಜನ ದೇವತೆಗಳು ಇದ್ದೇ ಇದ್ದಾರೆ. ಆಕೂತಿ ಸೂನು ಯಜ್ಞ ದಕ್ಷಿಣಾಯಾಮ್. ಹೀಗೆ ತುಷಿತ ಎಂಬ ಹೆಸರಿನ ದೇವತೆಗಳನ್ನು ಹುಟ್ಟಿಸಿದ ಅಂತ ವಿಜಯಧ್ವಜರು ಮತ್ತು ಯಾದವಾರ್ಯರ ಶ್ಲೋಕಗಳಲ್ಲಿ ಕೇಳಿ ಬರ್ತದೆ. ಇದ್ರ ಬಗ್ಗೆ ನಾನು ಮತ್ತಷ್ಟು ಅವಲೋಕನ ಮಾಡಬೇಕಾಗಿದೆ. ಅದನ್ನ ಮುಂದೆ ಯಾವಾಗ ಮತ್ತೊಂದು ಬಾರಿ ಹೇಳ್ತೇನೆ. ಯಾಕಂದ್ರೆ ಇಲ್ಲಿ ಕೆಲವು ಕಡೆ ಸುಯಮಾಖ್ಯಾನ್ ದೇವಾನ್, ಸುಯಮ ಎಂಬ ಹೆಸರಿನ ದೇವತೆಗಳನ್ನು ಹುಟ್ಟಿಸಿದ ಅಂತ ಈ ಶ್ರೀಧರರು ಅದಕ್ಕೆ ವ್ಯಾಖ್ಯಾನ ಮಾಡಿದ್ದಾರೆ. ಜಾತೋ ರುಚೇರಜನಯತ್ ಸುಯಮಾನ್ ಸುಯಜ್ಞ ಅಂತ. ಅಲ್ಲಿ ಸುಯಶಾಹ ಅಂತ ಆಚಾರ್ಯ ಪಾಠ ಹೇಳಿದ್ರಲ್ಲ, ನಾವೀಗ ಆಚಾರ್ಯರಲ್ಲದೆ ಹೋದ್ರು ವಿಜಯಧ್ವಜರು ಮತ್ತು ಯಾದವಾರ್ಯರು ಸುಯಶಾಹ ಅಂತ ಪಾಠ ಇಟ್ಕೊಂಡಿದ್ದಾರೆ. ಇವರು ಸುಯಮಾನ್ ಅಂತ ಇನ್ನೊಂದು ಪಾಠ ಇಟ್ಕೊಂಡಿದ್ದಾರೆ. ಆದ್ರಿಂದ ಸುಯಮಾನ್ ಸುಯಜ್ಞ, ಅವನು ಸುಯಮ ಎಂಬ ಹೆಸರಿನ ದೇವತೆಗಳನ್ನು ಹುಟ್ಟಿಸಿದ ಅಂತ. ಅದು ಎಲ್ಲಿಯಾದರೂ ಬೇರೆ ಕಡೆ ಆ ಥರ ಬಂದಿದೆಯಾ ಪುರಾಣದಲ್ಲಿ ಅಂತ ನೋಡಬೇಕಾಗಿದೆ. ತುಷಿತ ಅಂತ ಹೆಸರು ಬಂದಿರೋದು ಮುಂದೆ ಭಾಗವತದಲ್ಲೇ ಇದ್ದೇ ಇದೆ. ಅದರಿಂದ ಅದ್ರ ಬಗ್ಗೆ ವಿವಾದ ಏನಿಲ್ಲ. ಸ್ವಯಂ ಎಂಬ ಹೆಸರಿನ ಬಗ್ಗೆ ಎಲ್ಲಾದರೂ ಬಂದಿದೆಯಾ ಅಂತ ನೋಡಬೇಕಾಗಿದೆ ಅಷ್ಟೇ. ಪೂರ್ವಂ ಸುಯಜ್ಞ ಇತ್ಯುಕ್ತೋಪಿ ಅನುಪಶ್ಚಾತ್ ಮನಿನ ಮಾತಾಮಹೇನ ಹರಿತ್ಯನುಕ್ತ. ಇದು ಆಚಾರ್ಯನ ಭಾಗವತ ತಾತ್ಪರ್ಯ ಹೇಳಿದ್ರಲ್ಲ, ಅನುಕ್ತ ಅಂದ್ರೆ ವೇದದಲ್ಲಿ ಹೇಳಲ್ಪಟ್ಟವನು, ಹರಿ ಎಂಬುದಾಗಿ ತಿಳಿದು ವೇದದಲ್ಲಿ ವರ್ಣಿತನಾದವನು ಅಂತ ಅರ್ಥ ಹೇಳಿದ್ರಲ್ಲ, ಅದನ್ನು ಉಳಿದ ವ್ಯಾಖ್ಯಾನಕಾರರಿಗೆ ಹೇಳಲಿಕ್ಕೆ ಅನುಕೂಲ ಆಗಿಲ್ಲ. ಇಲ್ಲಿ ನೋಡಿ, ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಮೊದಲು ಸುಯಜ್ಞ ಎಂಬ ಹೆಸರಿನಿಂದ ತನ್ನ ಮೊಮ್ಮಗನನ್ನು ಕರೆದ ಈ ಅಜ್ಜ. ಅನುಕ್ತ ಅಂದ್ರೆ ಅಂದ್ರೆ ಆಮೇಲೆ ಇನ್ನೇನ್ ಮತ್ತೊಂದು ಹೆಸರಿನಿಂದ ಏನ್ ಕರೆದ ಅಂದ್ರೆ ಹರಿ ಎಂಬುದಾಗಿಯೂ ಕರೆದ. ಅಂದ್ರೆ ಆಮೇಲೆ ಅಂತ ಅರ್ಥ ಮಾಡ್ಕೊಂಡಿದ್ದಾರೆ ಉಳಿದ ವ್ಯಾಖ್ಯಾನಕಾರರು. ಆದ್ರೆ ಆಚಾರ್ಯ ಹೇಳ್ತಾರೆ ಅನುಕ್ತ ಅಂತ ಎರಡು ಅರ್ಥ ಅಲ್ಲ. ಅಂದ್ರೆ ಆಮೇಲೆ, ಉಕ್ತ ಅಂದ್ರೆ ಹೇಳಲ್ಪಟ್ಟವನು ಅಂತ ಅರ್ಥ ಅಲ್ಲ. ಅನುಕ್ತ ಅಂದ್ರೆ ವೇದದಿಂದ ಹೇಳಲ್ಪಟ್ಟವನು ಅಂತ ಅರ್ಥ. ಅದು ಆಚಾರ್ಯ ವಾಕ್ಯದಲ್ಲಿ ನಾವು ಕಾಣುವಂತ ಒಂದರ್ಥ. ಯಜ್ಞಸ್ಯ ದಕ್ಷಿಣಾಯಾಮ್ ಪುತ್ರ ದ್ವಾದಶ ಯಜ್ಞರೇ ಯಾಮ ಇತಿ ಸಮಾಖ್ಯಾತ ಅಂತ
ವೀರರಾಘವರು ಕೂಡ ಒಂದು ಮಾತು ಹೇಳ್ತಾರೆ. ಅವನು ತನ್ನ ಭಾರ್ಯೆಯಾದ ದಕ್ಷಿಣಾದೇವಿಯಲ್ಲಿ ಯಮ ಎಂಬ ಹೆಸರಿನ ಅಥವಾ ಯಾಮ ಎಂಬ ಹೆಸರಿನ ದೇವತೆಗಳನ್ನು ಹುಟ್ಟಿಸಿದ ಅಂತ ಹೇಳಿದ್ದಾರೆ. ಅವರೊಂದು ಶ್ಲೋಕನೂ ಕೂಡ ಕೊಟ್ಟಿದ್ದಾರೆ, ಭಾಗವತದ ಶ್ಲೋಕನೋ ಯಾವುದೋ ಇದ್ದಿರಬೇಕು ಅಥವಾ ಬೇರೆ ಪುರಾಣದೊಂದು. ನನಗದು ಮತ್ತೆ ಬೇರೆ ಬೇರೆ ನಾರದ ಪುರಾಣ ಮೊದಲಾದ ಕಡೆನೂ ಕೂಡ ಅದು ಕಾಣಿಸ್ತು. ಅದೇನೇ ಇರಲಿ, ಅದನ್ನು ನಾನು ಮುಂದೊಂದು ಸರಿ ಇನ್ನಷ್ಟು ಆಲೋಚನೆ ಮಾಡಿ ನೋಡ್ತೇನೆ. ಯಜ್ಞಸ್ಯ ದಕ್ಷಿಣಾಯಾಮ್ 12 ಪುತ್ರಾಹ ಯಜ್ಞರೇ, 12 ಜನ ಮಕ್ಕಳು, ಅವರಿಗೆ ಯಾಮ ಅಂತ ಹೆಸರು ಅಂತ. ಸರಿ. ಸುಯಜ್ಞ ಇತ್ಯೋಪಿ ಅನುಪಶ್ಚಾತ್, ಅನು ಅಂದ್ರೆ ಪಶ್ಚಾತ್ ಅಂತಾನೆ ಅರ್ಥ ಮಾಡ್ಕೊಂಡಿದ್ದಾರೆ ಉಳಿದವರೆಲ್ಲ. ಹಾಗರ್ಥ ಅಲ್ಲ. ಅನು ಅಂದ್ರೆ ಅನೂಪ್ತಃ, ಅಂದ್ರೆ ವೇದದಿಂದ ಈಶಾವಾಸ್ಯೋಪನಿಷತ್ ಮಂತ್ರಗಳಿಂದ ವರ್ಣಿತನಾದವನು ಅಂತ ಅದರ ತಾತ್ಪರ್ಯ. ಹೀಗೆ 2ನೇ ಶ್ಲೋಕವನ್ನು ನಾವು ಇವತ್ತು ನೋಡಿ ಮುಗಿಸಿದ್ದೀವಿ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ. ಹುಸಿಯ ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕಿದ್ರು ಇನ್ನು ಹೃಷಿಕೇಶನೇ, ಈಶ ನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆ, ದೋಷ ರಾಶಿ ನಾಶ ಮಾಡು ಶ್ರೀಶಕೇಶವ. ಶ್ರೀಕೃಷ್ಣಾರ್ಪಣಮಸ್ತು.